ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿದಿನದ ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಇದು 27ನೇ ವಿಡಿಯೋ ಆಗಿದೆ. ಅದಕ್ಕೋಸ್ಕರ ಹೊಸ್ತಾ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಮೊದಲನೇ ಪ್ರಶ್ನೆ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, 3.5ನ ಫ್ಲಾಪಿ ಡಿಸ್ಕ್ನಲ್ಲಿನ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ 3.5 ಫ್ಲಾಪಿ ಡಿಸ್ಕ್ನ ಶೇಖರಣಾ ಸಾಮರ್ಥ್ಯ ಎಷ್ಟಿರುತ್ತದೆ ಅಂತಂದರೆ ಇದು ಆಪ್ಷನ್ ಸಿ ನೋಡಿ, 1.44 MB ಅಷ್ಟು ಇರುತ್ತದೆ 3.5ನ ಫ್ಲಾಪಿ ಡಿಸ್ಕ್ನ ಶೇಖರಣಾ ಸಾಮರ್ಥ್ಯ. ನೆಕ್ಸ್ಟ್, ಇನ್ನು MS Excel ಸೆಲ್ನಲ್ಲಿರುವ ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸಬಹುದಾದಂಥ ಕೀಗಳು ಯಾವುವು? MS Excel ಸೆಲ್ನಲ್ಲಿ ಇಲ್ಲಿ ಆಪ್ಷನ್ ಬಿ ನೋಡಿ, ಅಲ್ಟರ್ ಪ್ಲಸ್ ಎಂಟರ್ ಮೂಲಕ ನಾವು MS Excel ಸೆಲ್ನಲ್ಲಿರುವ ಟೆಕ್ಸ್ಟ್ ರ್ಯಾಪ್ ಮಾಡಲು ಉಪಯೋಗಿಸುವ ಕೀಗಳಾಗಿವೆ. ನೆಕ್ಸ್ಟ್, ಡ್ಯಾಶ್ ಇದು ಸಿ ಪ್ರೋಗ್ರಾಮಿಂಗ್ ಡೆವಲಪ್ ಮಾಡುವಾಗ ಉಪಯೋಗಿಸುವ ಭಾಷೆಯಲ್ಲಿ ಒಂದು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಸಿ ಪ್ರೋಗ್ರಾಮಿಂಗ್ ಡೆವಲಪ್ ಮಾಡುವಾಗ ಉಪಯೋಗಿಸುವ ಭಾಷೆಯಲ್ಲಿ ಒಂದು ಅಂತ ಅಂದರೆ ಇದು BCPL ಅನ್ನುವಂತಹ ಒಂದು ಭಾಷೆ. BCPL. ಸಿ ಪ್ರೋಗ್ರಾಮಿಂಗ್ನಲ್ಲಿ ಐಡೆಂಟಿಫೈಯರ್ಸ್ಗಳನ್ನು ಈ ಕೆಳಗಿನವುಗಳಿಗೆ ಹೆಸರಿಸಲು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸಿ ಪ್ರೋಗ್ರಾಮಿಂಗ್ನಲ್ಲಿ ಐಡೆಂಟಿಫೈಯರ್ಸ್ಗಳನ್ನು ಇಲ್ಲಿ ಸರಿಯಾದಂಥ ಉತ್ತರ ಮೆಮೊರೇಬಲ್ಸ್, ಅರೇಸ್ ಮತ್ತು ಫಂಕ್ಷನ್ಸ್ ಅಂತ ಹೆಸರಿಸಲಾಗುತ್ತದೆ. ನೆಕ್ಸ್ಟ್, 16 ಬಿಟ್ ಕಂಪ್ಯೂಟರ್ದ ಇಂಟೀಜರ್ನ ರೇಂಜ್ ಎಷ್ಟು? 16 ಬಿಟ್ ಕಂಪ್ಯೂಟರ್ನ ಇಂಟೀಜರ್ನ ರೇಂಜ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ನೋಡಿ, -32,768ರಿಂದ +32,767ವರೆಗೆ ಈ ಒಂದು 16 ಬಿಟ್ ಕಂಪ್ಯೂಟರ್ನ ಇಂಟೀಜರ್ ರೇಂಜ್ ಇರುತ್ತದೆ. CUIA ದ ಪೂರ್ಣ ರೂಪ ಏನು ಅಂತ ಕೇಳಿದರೆ CUIA ದ IA ಅದು ಇಲ್ಲಿ ಆಪ್ಷನ್ ಏನು ನೋಡಿ, ಏನಪ್ಪ ಅಂದರೆ ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್ ಅನ್ನುವಂಥದ್ದು CUIA ಫುಲ್ ಫಾರ್ಮ್ ಆಗಿರುತ್ತದೆ. ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್. ನಿಮೋನಿಕ್ಸನ್ನು ಡ್ಯಾಶ್ ಭಾಷೆಯಲ್ಲಿ ಉಪಯೋಗಿಸುತ್ತಾರೆ. ನಿಮೋನಿಕ್ಸ್. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಈ ಒಂದು ನಿಮೋನಿಕ್ಸನ್ನು ಬಳಸಲಾಗುತ್ತದೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಭಾಷೆಯಲ್ಲಿ. ಎನ್ಕೋಡಿಂಗ್ ಹಾಗೂ ಡಿಕೋಡಿಂಗ್ ಮೆಸೇಜ್ಗಳ ಟೆಕ್ನಿಕ್ಕನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೆಸೇಜ್ಗಳ ಟೆಕ್ನಿಕ್ಕನ್ನು ಇಲ್ಲಿ ಆಪ್ಷನ್ ಬಿ ನೋಡಿ, ಕ್ರಿಪ್ಟೋಗ್ರಫಿ ಅಂತ ಕರೆಯಲಾಗುತ್ತದೆ. ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೆಸೇಜ್ಗಳ ಟೆಕ್ನಿಕ್ಕನ್ನು ಕ್ರಿಪ್ಟೋಗ್ರಫಿ. ನೆಕ್ಸ್ಟ್, ಇನ್ನು MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, F7 ಕಾರ್ಯಕಾರಿ ಕೀಲಿಯನ್ನು MS ವರ್ಡ್ನಲ್ಲಿ ಈ ಒಂದು ಕಾಗುಣಿತ ಪರಿಶೀಲನೆಗಾಗಿ ಬಳಸಲಾಗುತ್ತದೆ. ಫಂಕ್ಷನ್ ಕೀ F7. MS ವರ್ಡ್ನಲ್ಲಿ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಯಾವುದು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, 1.50 ಅನ್ನುವಂಥದ್ದು MS ವರ್ಡ್ನಲ್ಲಿರ್ತಕ್ಕಂಥ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಆಗಿದೆ. ನೆಕ್ಸ್ಟ್, ಇನ್ನು ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿರುವ ಫಾಂಟ್ ಗಾತ್ರ ಟೂಲ್ ಈ ಕೆಳಗಿನ ಅತ್ಯಂತ ಸಣ್ಣ ಮತ್ತು ದೊಡ್ಡ ಫಾಂಟ್ ಗಾತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿ 8 ಸಣ್ಣ ಗಾತ್ರವಾಗುತ್ತೆ, 72 ಅತಿ ದೊಡ್ಡ ಫಾಂಟು ಗಾತ್ರವಾಗುತ್ತೆ. ನೆಕ್ಸ್ಟ್, ಇನ್ನು MS ವರ್ಡ್ನಲ್ಲಿ ಟೆಕ್ಸ್ಟನ್ನು ಮಾರ್ಜಿನ್ ಒಳಗೆ ಇರಿಸಲು ಈ ಕೆಳಗಿನ ಅಲೈನ್ಮೆಂಟನ್ನು ಆಯ್ಕೆ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿ ನೋಡಿ, ಅಲೈನ್ ಬಾಟಮ್ನ ಆಯ್ಕೆ ಇರುವುದಿಲ್ಲ. MS ವರ್ಡ್ನಲ್ಲಿ ಟೆಕ್ಸ್ಟನ್ನು ಮಾರ್ಜಿನ್ ಒಳಗೆ ಇರಿಸಲು ಈ ಒಂದು ಅಲೈನ್ ಬಾಟಮ್ ಇರುವುದಿಲ್ಲ. SMTP ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ SMTPಯ ಫುಲ್ ಫಾರ್ಮ್. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಎ ನೋಡಿ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು SMTPಯ ಫುಲ್ ಫಾರ್ಮ್ ಆಗಿರುತ್ತದೆ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಡಾಸ್ ಎಂದರೆ ಏನು ಅಂತ ಕೇಳಿದರೆ, ಡಾಸ್ ಅಂದರೆ ಏನು? ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು DOSನ ಫುಲ್ ಫಾರ್ಮ್ ಆಗಿದೆ. DOS ಅದು ಡಾಸ್ ಅಂದರೆ DOS. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ ಆಗಿರುವುದಿಲ್ಲ? ಯಾವುದು ಒಂದು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ.
ಸೊ ಇಲ್ಲಿ ಆಪ್ಷನ್ ಬಿ ನೋಡಿ, ಡಿಬಗ್ಗಿಂಗ್ ಅನ್ನುವಂಥದ್ದನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುವುದಿಲ್ಲ, ಮಿಕ್ಕಿದ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ ಆಪ್ಷನ್ಗಳಲ್ಲಿ ಇಲ್ಲಿ. ನೆಕ್ಸ್ಟ್, ಇನ್ನು ನೋಟ್ ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ. ಕೆಳಗಿನ ಯಾವ ಆಯ್ಕೆಯನ್ನು ನೋಟ್ ಪ್ಯಾಡ್ ಹೊಂದಿರುವುದಿಲ್ಲ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಏನಪ್ಪ ಅಂತಂದರೆ ಪಠ್ಯ ಜೋಡಣೆ ಅಥವಾ ಟೆಕ್ಸ್ಟ್ ಅಲೈನ್ಮೆಂಟನ್ನು ನೋಟ್ ಪ್ಯಾಡ್ ಹೊಂದಿರುವುದಿಲ್ಲ. ಟೆಕ್ಸ್ಟ್ ಅಲೈನ್ಮೆಂಟ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿವರಣೆಯನ್ನು ಯಾವುದು ಸೂಚಿಸುತ್ತದೆ? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, .docಯು MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್, ಕಂಪ್ಯೂಟರ್ನ CPU ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಕಂಪ್ಯೂಟರ್ನ CPU ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ, ಟ್ರಾನ್ಸಿಸ್ಟರ್ ಅನ್ನುವಂತಹ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಿತಿಗಳು ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿವೆ? ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿರತಕ್ಕಂಥ ಸ್ಥಿತಿಗಳು ಯಾವುವು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಏನಪ್ಪ ಅಂತಂದರೆ ಕ್ಯಾಚ್ ಸ್ಮೃತಿಯು ಕಡಿಮೆ ಒಂದು ಮೆಮೊರಿ ಅಥವಾ ಕಡಿಮೆ ಸಮಯವನ್ನು ಹೊಂದಿರತಕ್ಕಂಥ ಮೆಮೊರಿಯಾಗಿದೆ, ಕ್ಯಾಚ್ ಮೆಮೊರಿ. ಈ ಕೆಳಕಂಡ ಮೆನುವಿನಲ್ಲಿ ಕಟ್, ಕಾಪಿ ಮತ್ತು ಪೇಸ್ಟ್ ಆಯ್ಕೆಗಳ MS ವರ್ಡ್ನಲ್ಲಿ ಲಭ್ಯವಿರುವುದು ಅಂತ ಕೇಳಿದರೆ ಇಲ್ಲಿ ಎಡಿಟ್ ಮೆನು ಅನ್ನುವಂಥದ್ದು ಈ ಒಂದು ಕಟ್, ಕಾಪಿ ಮತ್ತು ಪೇಸ್ಟ್ ಆಯ್ಕೆಗಳ MS ವರ್ಡ್ನಲ್ಲಿ ಲಭ್ಯವಿರುತ್ತದೆ. ಮೆನುವಿನೊಳಗಡೆ ಪ್ಯಾರಾಗ್ರಾಫ್ ಚಿಹ್ನೆಯ ಫಾರ್ಮ್ಯಾಟಿಂಗ್ ಚಿಹ್ನೆಯಾಗಿದ್ದು ಇದು ಇಂತಹ ಜಾಗದಲ್ಲಿ ಒತ್ತಿದ್ದೀರಿ ಎಂದು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಪೈ ಅನ್ನುವಂಥದ್ದನ್ನು ಟ್ಯಾಬ್ ಕೀನಲ್ಲಿ ಒತ್ತುತ್ತೇವೆ ಅಲ್ಲಿ. MS ವರ್ಡ್ನಲ್ಲಿ ಶಾರ್ಟ್ಕಟ್ ಕೀ Ctrl+H ಅನ್ನು ಕೆಳಗಿನ ಉದ್ದೇಶಕ್ಕಾಗಿ ಬಳಸುತ್ತಾರೆ. Ctrl+H. ಇಲ್ಲಿ ಆಪ್ಷನ್ ಸಿ ನೋಡಿ, ರಿಪ್ಲೇಸ್ ಬಾಕ್ಸ್ ತೆರೆಯಲು ಈ ಒಂದು Ctrl+H ಅನ್ನು ಒತ್ತಲಾಗುತ್ತದೆ. ರಿಪ್ಲೇಸ್ ಬಾಕ್ಸ್ ತೆರೆಯಲು MS ವರ್ಡ್ನಲ್ಲಿ. ಡ್ರಾಪ್ ಕ್ಯಾಪ್ ಎಂದರೆ ಯಾವುದಕ್ಕೆ ಡ್ರಾಪ್ ಕ್ಯಾಪ್ ಅಂತ ಕರೆಯಲಾಗುತ್ತದೆ? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ, ಪ್ಯಾರಾಗ್ರಾಫ್ನ ಪ್ರಾರಂಭ ಅಥವಾ ಮಾರ್ಜಿನ್ನಲ್ಲಿ ಒಂದು ಕ್ಯಾಪಿಟಲ್ ಅಕ್ಷರಗಳನ್ನು ಸೃಷ್ಟಿಸುವುದು ಡ್ರಾಪ್ ಕ್ಯಾಪ್ ಆಗಿರುತ್ತದೆ. HTMLನ ಫುಲ್ ಫಾರ್ಮ್ ಯಾವುದು? HTMLನ ಫುಲ್ ಫಾರ್ಮ್ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲಾಂಗ್ ವೇಜ್ ಅನ್ನುವಂಥದ್ದು ಈ ಒಂದು HTMLನ ಫುಲ್ ಫಾರ್ಮ್ ಆಗಿದೆ. ಈ ಕೆಳಗಿನ ಯಾವ ಸಂಪರ್ಕ ಸಾಧನವು ದತ್ತಾಂಶವನ್ನು ಮೂಲ ಸ್ಥಾನದಿಂದ ಸೇರಬೇಕಾದ ಸ್ಥಾನಕ್ಕೆ ಎರಡು ದಿಕ್ಕುಗಳಲ್ಲಿಯೂ ಏಕಕಾಲದಲ್ಲಿ ಪ್ರಸರಿಸಲು ಸಮ್ಮತಿ ಕೊಡುತ್ತದೆ ಅಂತ ಕೇಳಿದ್ದಾರೆ? ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಫುಲ್ ಡುಪ್ಲೆಕ್ಸ್ ಅನ್ನುವಂಥದ್ದು ಈ ಒಂದು ದತ್ತಾಂಶವನ್ನು ಮೂಲ ಸ್ಥಾನದಿಂದ ಸೇರಿಸಬೇಕಾದ ಸ್ಥಾನಕ್ಕೆ ಎರಡು ದಿಕ್ಕುಗಳಲ್ಲಿಯೂ ಏಕಕಾಲದಲ್ಲಿ ಪ್ರಸರಿಸಲು ಸಮ್ಮತಿಯನ್ನು ಕೊಡುತ್ತದೆ. ನೆಕ್ಸ್ಟ್, ಇನ್ನು ಸಿಮ್ ಕಾರ್ಡ್ನಲ್ಲಿರುವ ಸಿಮ್ನ ವಿಸ್ತೃತ ರೂಪ ಏನು? SIMನ ಫುಲ್ ಫಾರ್ಮ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಷನ್ ಮಾಡ್ಯೂಲ್ ಅನ್ನುವಂಥದ್ದು ಈ ಒಂದು ಸಿಮ್ನ ಫುಲ್ ಫಾರ್ಮ್ ಆಗುತ್ತದೆ ಸಿಮ್ ಕಾರ್ಡ್ನಲ್ಲಿ. ನೆಟ್ವರ್ಕ್ ಡಾಟಾ ಪ್ಯಾಕೇಜನ್ನು ಏಕಕಾಲಕ್ಕೆ ಪ್ರತಿ ಕಂಪ್ಯೂಟರಿಗೂ ಪ್ರಸರಿಸುವ ವಿಧಾನವನ್ನು ಹೀಗೆಂದು ಕರೆಯುತ್ತಾರೆ? ಇಲ್ಲಿ ಆಪ್ಷನ್ ನೋಡಿ, ಬ್ರಾಡ್ಕಾಸ್ಟಿಂಗ್ ಅಂತ ಕರೀತಾರೆ. ಡಾಟಾ ಪ್ಯಾಕೇಜನ್ನು ಏಕಕಾಲಕ್ಕೆ ಪ್ರತಿ ಕಂಪ್ಯೂಟರ್ಗೂ ಪ್ರಸರಿಸುವ ವಿಧಾನವನ್ನು ಬ್ರಾಡ್ಕಾಸ್ಟಿಂಗ್ ಎಂದು ಕರೆಯಲಾಗುತ್ತದೆ. ಕೀಲಿಮಣಿಯಲ್ಲಿರುವ ಈ ಕೆಳಗಿನ ಫಂಕ್ಷನ್ ಕೀಯನ್ನು ಬಳಸಿ ಸ್ಲೈಡ್ ಶೋ ನೋಡಬಹುದು. ಇಲ್ಲಿ ಆಪ್ಷನ್ ಸಿ ನೋಡಿ, F5 ಫಂಕ್ಷನ್ ಕೀಯನ್ನು ಬಳಸಿ ಈ ಒಂದು ಕೀಲಿಮಣಿಯಲ್ಲಿ ಸ್ಲೈಡ್ ಶೋವನ್ನು ನೋಡಬಹುದಾಗಿದೆ. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿರುವ ಗರಿಷ್ಠ ಜೂಮ್ ಪ್ರಮಾಣ ಎಷ್ಟು? ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಇಲ್ಲಿ ಆಪ್ಷನ್ ಡಿ 400%ನಷ್ಟು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಗರಿಷ್ಠ ಜೂಮ್ ಮಾಡಬಹುದು, 400%. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಾಚರಣೆ ವ್ಯವಸ್ಥೆಯಲ್ಲ? ಇದರಲ್ಲಿ ಯಾವುದು ಕಾರ್ಯಾಚರಣೆಯ ವ್ಯವಸ್ಥೆ ಅಲ್ಲ ಅಂತ ಕೇಳಿದ್ದಾರೆ?
ಸೊ ಇಲ್ಲಿ ಸರಿಯಾದಂಥ ಉತ್ತರ ಒರ್ಯಾಕಲ್. ಒರ್ಯಾಕಲ್ ಅನ್ನುವಂಥದ್ದು ಒಂದು ಕಾರ್ಯಾಚರಣೆಯ ವ್ಯವಸ್ಥೆಯಾಗಿರುವುದಿಲ್ಲ. ನೆಕ್ಸ್ಟ್, ಇನ್ನು ಸಿ ಎಡಿಟರ್ನಲ್ಲಿ ಒಂದು ಸಿ ಕಾರ್ಯಕ್ರಮವನ್ನು ಬೆರಳಚ್ಚು ಮಾಡಿದ ಮೇಲೆ ಏನಾಗುತ್ತದೆ? ಇಲ್ಲಿ ಆಪ್ಷನ್ ಸಿ ನೋಡಿ. ಮೊದಲು ಏನಂತಾರೆ, ಕಾರ್ಯಕ್ರಮವು ಕಂಪೈಲ್ ಆಗುತ್ತದೆ, ಅದಾದಮೇಲೆ ಎಕ್ಸಿಕ್ಯೂಟ್ ಆಗುತ್ತದೆ. ಕಂಪೈಲ್ ಆಗಿ ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ದೊಡ್ಡ ಜಾಲಬಂಧಗಳಿಗೆ ಟೋಪೋಲಜಿಯನ್ನು ಬಳಸಲಾಗುತ್ತದೆ. ಯಾವ ಟೋಪಾಲಜಿಯನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಟಾರ್ ಟೋಪಾಲಜಿಯನ್ನು ಬಳಸಲಾಗುತ್ತದೆ. ದೊಡ್ಡ ಜಾಲಬಂಧಗಳಿಗೆ ಸ್ಟಾರ್ ಟೋಪಾಲಜಿಯನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಡಿಜಿಟಲ್ ಸಿಗ್ನಲ್ಗಳಲ್ಲಿ ಅನಲಾಗ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಒಂದು ಜಾಲಬಂಧನ ಡಿವೈಸ್ ಎಂದರೆ ಯಾವುದು? ಇಲ್ಲಿ ಆಪ್ಷನ್ ಸಿ ನೋಡಿ. ಮಾಡೆಮ್ ಮೂಲಕ ಡಿಜಿಟಲ್ ಸಿಗ್ನಲ್ಗಳಲ್ಲಿ ಅನಲಾಗ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಜಾಲಬಂಧದ ಡಿವೈಸ್ ಆಗಿರುತ್ತದೆ. ಇನ್ನು ಫ್ಲೋಚಾರ್ಟ್ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಫ್ಲೋಚಾರ್ಟ್ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಲ್ಗಾರಿದಮ್ನ ರೇಖಾನಕ್ಷೆಯನ್ನು ಫ್ಲೋಚಾರ್ಟ್ ಸೂಚಿಸುತ್ತದೆ. ಅಲ್ಗಾರಿದಮ್ನ ರೇಖಾನಕ್ಷೆಯನ್ನು. ನೆಕ್ಸ್ಟ್, ಸಿ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸಿ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಡೆನಿಸ್ ರಿಚಿರವರು ಈ ಒಂದು ಸಿ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರಾಗಿದ್ದಾರೆ. ಡೆನಿಸ್ ರಿಚಿ. ಹೈಬ್ರಿಡ್ ಗಣಕಯಂತ್ರವು ಈ ಕೆಳಗಿನ ಪ್ರಕ್ರಿಯೆಯನ್ನು ನಡೆಸುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ. ಎ ಮತ್ತು ಬಿ ಎರಡು, ಡಿಜಿಟಲ್ ಡೇಟಾ ಮತ್ತು ಅನಲಾಗ್ ಡೇಟಾ ಎರಡು ಪ್ರಕ್ರಿಯೆಯನ್ನು ನಡೆಸುತ್ತದೆ ಹೈಬ್ರಿಡ್ ಗಣಕಯಂತ್ರ. ಸಿ ಭಾಷೆಯಲ್ಲಿನ ಆಧಾರಭೂತವಾದ ಡೇಟಾ ಟೈಪ್ಗಳು ಯಾವುವು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡಿ. ಇಂಟಿಜರ್, ಕ್ಯಾರೆಕ್ಟರ್ ಮತ್ತು ಫ್ಲೋಟಿಂಗ್ ನಂಬರ್, ಇವು ಎಲ್ಲ ಮೂರುಗಳು ಈ ಒಂದು ಸಿ ಭಾಷೆಯಲ್ಲಿನ ಆಧಾರಭೂತವಾದ ಡೇಟಾ ಟೈಪ್ಗಳಾಗಿವೆ. ಇನ್ನು ಐ ಪಿ ವಿಳಾಸವು ಪ್ರಸ್ತುತದಲ್ಲಿ ಎಷ್ಟು ಬಿಟ್ ಅಂತ ಕೇಳಿದ್ದಾರೆ. ಎಷ್ಟು ಬೈಟ್ಸ್? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ. 4 ಬೈಟ್ಸ್ಗಳ ಉದ್ದವನ್ನು ಹೊಂದಿರುತ್ತದೆ ಐ ಪಿ ವಿಳಾಸ. ಹೊಸ ಸ್ಲೈಡನ್ನು ಪ್ರಸ್ತುತ ಪ್ರೆಸೆಂಟೇಷನ್ನ ಒಳಗೆ ಸೇರಿಸಲು ಈ ಕೆಳಗಿನ ಶಾರ್ಟ್ಕಟ್ ಕೀಲಿಯನ್ನು ಬಳಸುತ್ತಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಎ ನೋಡಿ. Ctrl+M ಮೂಲಕ ಹೊಸ ಸ್ಲೈಡನ್ನು ಪ್ರಸ್ತುತ ಪ್ರೆಸೆಂಟೇಷನ್ನ ಒಳಗೆ ಸೇರಿಸಲು ಬಳಸ್ತಕ್ಕಂಥ ಶಾರ್ಟ್ಕಟ್ ಕೀಲಿಯಾಗಿದೆ. ಇನ್ನು ವ್ಯಾನ್ ಎಂದರೆ ಏನು ಅಂತ ಕೇಳಿದರೆ, ಸೊ WAN ವ್ಯಾನ್ನ ಫುಲ್ ಫಾರ್ಮ್. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ. ವೈಡ್ ಏರಿಯಾ ನೆಟ್ವರ್ಕ್ ಅನ್ನುವಂಥದ್ದು ವ್ಯಾನ್ನ ಫುಲ್ ಫಾರ್ಮ್ ಆಗಿರುತ್ತದೆ. ವೈಡ್ ಏರಿಯಾ ನೆಟ್ವರ್ಕ್. VDUನ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ, VDUನ ಫುಲ್ ಫಾರ್ಮ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅನ್ನುವಂಥದ್ದು VDUನ ಫುಲ್ ಫಾರ್ಮ್ ಆಗಿರುತ್ತದೆ. ವಿಜುವಲ್ ಡಿಸ್ಪ್ಲೇ ಯೂನಿಟ್. ಇನ್ನು 1 KB ಮೆಮೊರಿ ಯಾವುದಕ್ಕೆ ಸಮನಾಗಿರುತ್ತದೆ? 1 KB ಮೆಮೊರಿಯು ಯಾವುದಕ್ಕೆ ಸಮನಾಗಿರುತ್ತದೆ? ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ. 1024 ಬೈಟ್ಸ್ಗೆ 1 KB ಮೆಮೊರಿಯು ಸಮನಾಗಿರುತ್ತದೆ. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುವುದಿಲ್ಲ. ಇಲ್ಲಿ ಆಪ್ಷನ್ ಸಿ ನೋಡಿ. DBMS ಅನ್ನುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ವಿಂಡೋಸು, DOS ಮತ್ತು ಲಿನಕ್ಸ್ ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ. ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಸಿ ನೋಡಿ. ಡಿಬಗ್ಗಿಂಗ್ ಅಂತ ಕರೀತಾರೆ. ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಡಿಬಗ್ಗಿಂಗ್ ಎಂದು ಕರೆಯಲಾಗುತ್ತದೆ. URLನ ಫುಲ್ ಫಾರ್ಮ್ ಏನು? URLನ ಫುಲ್ ಫಾರ್ಮ್. ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನುವಂಥದ್ದು URLನ ಫುಲ್ ಫಾರ್ಮ್ ಆಗಿರುತ್ತದೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. 1 ಬೈಟ್ ಮೆಮೊರಿ ಎಷ್ಟಕ್ಕೆ ಸಮನಾಗಿರುತ್ತದೆ?
ಒಂದು ಬೈಟ್ ಮೆಮೊರಿ ಎಷ್ಟಕ್ಕೆ ಸಮನಾಗಿರುತ್ತದೆ? ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಒಂದು ಬೈಟ್ ಮೆಮೊರಿ 8 ಬಿಟ್ಸ್ಗೆ ಸಮನಾಗಿರುತ್ತದೆ. 8 ಬಿಟ್ಸ್. ಇನ್ನು CD-ROM ಅಂದರೆ ಏನು? CD-ROM ಅಂತ ಅಂದರೆ ಏನು? ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅನ್ನುವಂಥದ್ದು CD-ROMನ ಫುಲ್ ಫಾರ್ಮ್ ಆಗಿರುತ್ತದೆ. ನೆಕ್ಸ್ಟ್ ಪಾಪಿ ಡಿಸ್ಕ್ ಇದು ಒಂದು ಏನು ಅಂತ ಕೇಳಿದ್ದಾರೆ. ಸೊ ಪಾಪಿ ಡಿಸ್ಕ್ ಅನ್ನುವಂಥದ್ದು ಒಂದು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಎ ನೋಡಿ, ಸೆಕೆಂಡರಿ ಮೆಮೊರಿ ಆಗಿರುತ್ತೆ. ಪಾಪಿ ಡಿಸ್ಕ್ ಇದೊಂದು ಸೆಕೆಂಡರಿ ಮೆಮೊರಿ. ನೆಕ್ಸ್ಟ್ ರ್ಯಾಮ್ ಅನ್ನು ಹೀಗೆ ಕರೆಯುತ್ತಾರೆ. ರ್ಯಾಮ್ ಅನ್ನು ಹೀಗೆ ಕೂಡ ಕರೆಯಲಾಗುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ವಾಲಟೈಲ್ ಮೆಮೊರಿ ಅಂತ ಕರೆಯಲಾಗುತ್ತದೆ. ರ್ಯಾಮ್ ಒಂದು ವಾಲಟೈಲ್ ಮೆಮೊರಿ ಆಗಿರುತ್ತದೆ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇವುಗಳಲ್ಲಿ ಯಾವುದು ಒಂದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಎ ನೋಡಿ, ಮೆಮೊರಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಇನ್ನು ಈ ಡ್ಯಾಶ್ ಇದು ಮನುಷ್ಯ ಹಾಗೂ ಮಷಿನ್ ನಡುವೆ ಇಂಟರ್ಫೇಸ್ನಂತೆ ವರ್ತಿಸುತ್ತದೆ. ಯಾವುದು ಮನುಷ್ಯ ಮತ್ತು ಮಷಿನ್ ನಡುವೆ ಇಂಟರ್ಫೇಸ್ ಆಗಿ ವರ್ತಿಸುತ್ತದೆ? ಸೊ ಇಲ್ಲಿ ಆಪ್ಷನ್ ಎ ನೋಡಿ, ಆಪರೇಟಿಂಗ್ ಸಿಸ್ಟಮ್ ಇದು ಮನುಷ್ಯ ಮತ್ತು ಮಷಿನ್ ನಡುವೆ ಇಂಟರ್ಫೇಸ್ನಾಗಿ ವರ್ತಿಸುತ್ತದೆ. ಇನ್ನು ಸಿ ಒಂದು ಡ್ಯಾಶ್ ಭಾಷೆಯಾಗಿದೆ. ಸಿ ಭಾಷೆಯು ಒಂದು ಯಾವ ಭಾಷೆ? ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಇದೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತದೆ. ಸಿ ಅನ್ನುವಂಥದ್ದು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಮ್ಯಾನ್ ಎಂದರೆ ಏನು? ಮ್ಯಾನ್ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅನ್ನುವಂಥದ್ದು ಮ್ಯಾನ್ಗೆ ಫುಲ್ ಫಾರ್ಮ್ ಆಗಿರುತ್ತದೆ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. FTP ಅಂತ ಅಂದರೆ ಏನು? FTP ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು FTPಯ ಫುಲ್ ಫಾರ್ಮ್ ಆಗಿರುತ್ತದೆ. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಸ್ಟೇಟ್ಮೆಂಟ್ಗಳ ತಪ್ಪು ಉಪಯೋಗದಿಂದ ಉಂಟಾಗುವಂತಹ ದೋಷಗಳು ಯಾವುವು? ಇಲ್ಲಿ ಆಪ್ಷನ್ ಏನು ನೋಡಿ, ಸಿಂಟ್ಯಾಕ್ಸ್ ದೋಷ ಅಥವಾ ಸಿಂಟ್ಯಾಕ್ಸ್ ಎರರ್ ಅಂತ ಕರಿತೀವಿ. ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಸ್ಟೇಟ್ಮೆಂಟ್ಗಳ ತಪ್ಪು ಉಪಯೋಗದಿಂದ ಉಂಟಾಗುವಂಥ ದೋಷಗಳಾಗಿವೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಕಂಪ್ಯೂಟರ್ ಜ್ಞಾನದ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.